ಕಿಯಾರಾ ಅದ್ವಾನಿ ಅವ್ರನ್ನ ಅಂದರೆ ಅವ್ರ ಬಗ್ಗೆ ಇದ್ರ ಬಗ್ಗೆ ತುಂಬ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಅಷ್ಟು ಚೆನ್ನಾಗಿ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, he said, Kiara, the kind of role you have performed in this, you are so dedicated. Initially, we all thought getting all these actors will be a problem, but Kiara was so down to earth. Unfortunately, what you have to go through as an actor, don't care. Do whatever you believe in. People will appreciate. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೆಚ್ಯೂರ್ಡ್ ಆಗಿ ಹೇಳಿದ್ದಾರೆ. ಅಂದರೆ ಅವರು ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಅಂದರೆ ನಾವು ಸ್ವಲ್ಪ ಮುಂದೆ ಇದ್ದೀವಿ, ಅಂದರೆ ಈ ಕಾಲಕ್ಕಿಂತ ಸ್ವಲ್ಪ ಮುಂದೆ ಇದ್ದೀವಿ ಅಂತ ಕೂಡ ಅದರಲ್ಲಿ ಹೇಳಿರ್ತಾರೆ. ಅಂದರೆ ಅವ್ರು ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಆ ರೀತಿ ಒಂದು ಮೈಂಡ್ ಸೆಟ್ ಇರಬೇಕು. ಅಷ್ಟು ಮೆಚ್ಯೂರಿಟಿ ಇರೋದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಆ ಒಂದು ಸ್ಥಾನದಲ್ಲಿ ಅವ್ರು ಇರೋವಂಥದ್ದು. ಸೊ ಯಾವತ್ತೂ ಕೂಡ ಕಾಲಕ್ಕೆ ತಕ್ಕಂತೆ ಈ ಒಂದು ಸ್ಪೀಚಲ್ಲೂ ಕೂಡ ಅವ್ರು ಹೇಳಿರ್ತಾರೆ, ಕಾಲಕ್ಕೆ ತಕ್ಕಂತೆ ತಾಳಕ್ಕೆ ತಕ್ಕಂತೆ ನಾವು ನಡಿಬೇಕು ಅಂತ. ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲಕ್ಕೆ ಯಾವ ರೀತಿ ಬೇಕೋ ನಮ್ಮ ಅಂದರೆ ಇವತ್ತು ಏನು ಬೇಕು, ಇವತ್ತಿನ ಕಾಲಘಟ್ಟಕ್ಕೆ ನಾವು ಯಾವ ರೀತಿ ಬದುಕಬೇಕು, ಇವತ್ತಿನ ಕಾಲಕ್ಕೆ ಯಾವ ವಿಷಯಗಳನ್ನು ನಾವು ತಗೋಬೇಕು, ಅಂದರೆ ಯಾವುದು ರಿಲೇಟಬಲ್ ಆಗಿದೆ, ಯಾವುದು ವೈಚಾರಿಕ ದೃಷ್ಟಿಯಿಂದ ಅದು ಸರಿ, ಸೊ ನಮಗೆ ಅದು ಕಂಫರ್ಟೇಬಲ್ ಆಗಿದೆಯಾ, ನಮಗೆ ಅದು ಸರಿ ಅನಿಸ್ತಾ. ಸೊ ಈ ರೀತಿ ಯೋಚನೆ ಮಾಡ್ಕೊಂಡು ಹೋಗಬೇಕೇ ಹೊರತು ನಮ್ಮ ಸಂಸ್ಕೃತಿ ಟ್ರೆಡಿಷನ್ನು ಎಲ್ಲವೂ ಕೂಡ ನಾವು ಗೌರವಿಸಬೇಕು. ಅದರಲ್ಲೂ ಕೂಡ ಸಾಕಷ್ಟು ವಿಷಯಗಳು, ಒಳ್ಳೊಳ್ಳೆ ವಿಷಯಗಳಿದೆ. ಸೊ ಅವನ್ನ ಇವತ್ತಿನ ಕಾಲಕ್ಕೆ ಅದು ರಿಲೇಟಬಲ್ ಆಗಿದೆ ನಾವು ತಗೋಬೇಕು, 100% ತಗೋಬೇಕು. ಆದರೆ ಫುಲ್ಲಾಗಿ ಅಂದರೆ ಬ್ಲೈಂಡಾಗಿ ತಗೊಳ್ಳೋವಂಥದ್ದು, ನಾನು ಇನ್ನೂ ಅದೇ ರೀತಿಯೇ ಇರ್ತೀನಿ, ಆ ಒಂದು ಮೈಂಡ್ಸೆಟ್ಟಲ್ಲೇ ಇವತ್ತಿಗೂ ಕೂಡ ನಾನು ಇರ್ತೀನಿ ಅನ್ನೋದನ್ನೆಲ್ಲ ಬಿಟ್ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಇದು ಕಾಲಕಾಲವಾಗಿ ಅಂದರೆ ಹೆಣ್ಣಂದರೆ ಇದೇ ರೀತಿ ಇರಬೇಕು, ಅಟ್ ದ ಸೇಮ್ ಟೈಮ್ ಗಂಡಿಗೆ ಒಂದಷ್ಟು ರೂಲ್ಸನ್ನು ಈ ಒಂದು ಸಮಾಜ ಇಟ್ಟಿರೋದು ನಮಗೆಲ್ಲ ಗೊತ್ತೇ ಇದೆ. ಅಂದರೆ ಈ ವಯಸ್ಸಿನಲ್ಲೇ ಅಂದರೆ ಈ ಕೆಲವೊಂದು ರೂಲ್ಸು, ಈ ವಯಸ್ಸಿನಲ್ಲಿ ಓದ್ತಾ ಇರಬೇಕು, ಈ ವಯಸ್ಸಿನಲ್ಲಿ ಮದುವೆ ಆಗಬೇಕು, ಈ ವಯಸ್ಸಿನಲ್ಲಿ ಮಕ್ಕಳು ಮಾಡ್ಕೋಬೇಕು, ಈ ರೀತಿ ಗಂಡಿಗೆ ಒಂದಷ್ಟು ರೂಲ್ಸು, ಫೈನಾನ್ಷಿಯಲಿ ಇಷ್ಟು ಆಸ್ತಿ ಮಾಡಿರಬೇಕು. ಸೊ ಈ ಗಂಡಿಗೆ ಒಂದಷ್ಟು ರೂಲ್ಸ್ ಅಂತಂದ್ರೆ ಹೆಣ್ಣಿಗೆ ಇನ್ನೊಂದಷ್ಟು ರೂಲ್ಸ್. ಇವೆಲ್ಲವೂ ಕೂಡ ಅಂದ್ರೆ ಇದರಲ್ಲೆಲ್ಲವೂ ಕೂಡ ಕಲ್ಚರ್ ಟ್ರೆಡಿಷನ್ ಅಂತ ನಾವು ಏನು ಹೇಳ್ತೀವಿ, ಅದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಬದುಕು, ಇದು ನಮ್ಮ ಲೈಫನ್ನು ನಾವು ಯಾವ ರೀತಿ, ನಮಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಆ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಹೊರಟಾಗ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಸಾಕಷ್ಟು ವಿಮರ್ಶೆಗಳು ಬರುತ್ತೆ. ಸೊ ಅದರಲ್ಲಿ ಯಾವುದನ್ನ ತಗೋಬೇಕು, ಯಾವುದನ್ನ ತಗೋಬಾರ್ದು ಅನ್ನೋ ಮೆಚುರಿಟಿ ನಮ್ಮಲ್ಲಿ ಇರಬೇಕು. ಸೊ ಅದಿದ್ರೆ ಖಂಡಿತ ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು, ನಮ್ಮ ಇಂಟ್ಯೂಷನ್ ಮೇಲೆ ನಾವು ನಂಬಿಕೆ ಇಡಬೇಕು. ಖಂಡಿತ ಅದಿದ್ರೆ ಸಾಕು, ನಾವು ಖಂಡಿತ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಜಯ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು, ನಿಮ್ಮ ಅಭಿಪ್ರಾಯ ಏನೇ ಆಗಿರ್ಬೋದು. ಅಟ್ ದ ಸೇಮ್ ಟೈಮ್ ಈಗ ಇದೇ ರಾಕಿಂಗ್ ಸ್ಟಾರ್ ಯಶ್ ಅವರೇನೆ ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರವನ್ನು ಮಾಡ್ತಾ ಇರುವಂಥದ್ದು. ಸೊ ಆ ರಾಮಾಯಣ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ನಮ್ಮ ಸಾಯಿ ಪಲ್ಲವಿ ಅವ್ರನ್ನ ಎಷ್ಟು ಅಂದರೆ ಯಾವ ರೀತಿ ಟ್ರೋಲ್ ಮಾಡಿದ್ದಾರೆ ಅಂತಂದರೆ, ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯನ್ನು ಎಷ್ಟು